ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ನೀವು ಚಿಂತಾಮಣಿಯ ಆಸುಪಾಸು ಒಳ್ಳೆಯ ನೀಟ್ ಹಾಗೆ ಜೆಇಇ ಕಾಲೇಜ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮಗೋಸ್ಕರ. ನಾನ್ ನಿಮ್ಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಯುಪಿಯು ಕಾಲೇಜ್ ಹಾಗೂ ಕ್ಯಾಟಲೈಸರ್ ಅಕಾಡೆಮಿ. ಚಿಂತಾಮಣಿಯ ಹೊಸ ನೀಟ್ ಹಾಗೂ ಜೆಇಇ ತರಬೇತಿಗೋಸ್ಕರನೇ ಮಾಡಿರುವಂತ ಕಾಲೇಜ್. ಇಲ್ಲಿ ನಿಮ್ಗೆ ನೀಟ್ ಹಾಗೂ ಜೆಇಇ ಎಕ್ಸಾಮ್ ಎಕ್ಸ್ಪರ್ಟ್ ಗಳಿಂದಾನೆ ಕೋಚಿಂಗ್, ಸುಪ್ರೀಂ ಆಗಿರುವಂತ ಲ್ಯಾಬ್, ಸ್ಮಾರ್ಟ್ ಬೋರ್ಡ್ ಇರೋ ಕ್ಲಾಸ್ ರೂಮ್, ದೊಡ್ಡ ಆಟದ ಮೈದಾನ, ಯೋಗ, ಮೆಡಿಟೇಷನ್ ಸೆಂಟರ್ ಮತ್ತು ಸುಸಜ್ಜಿತವಾಗಿರುವಂತ ಲೈಬ್ರರಿ. ಇಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಫ್ಯಾಕಲ್ಟಿ ಪರ್ಸನಲ್ ಆಗಿ ಸ್ಟೂಡೆಂಟ್ಸ್ ನ ಟ್ರ್ಯಾಕ್ ಮಾಡ್ತಾರೆ. ರೆಗ್ಯುಲರ್ ಆಗಿ ಮಾಕ್ ಟೆಸ್ಟ್ ಇರುತ್ತೆ, ಅಂದ್ರೆ ಎಕ್ಸಾಮ್ ಗಿಂತ ಮುಂಚೆನೆ ಸ್ಟೂಡೆಂಟ್ಸ್ 100% ರೆಡಿ ಇರ್ತಾರೆ. ಜೊತೆಗೆ ರೆಗ್ಯುಲರ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್, ಯಾವುದೇ ಡೌಟ್ ಇದ್ರು ಅಲ್ಲೇ ಕ್ಲಿಯರ್ ಆಗುತ್ತೆ. ಸೀಟ್ ಲಿಮಿಟೆಡ್ ಇರುತ್ತೆ. ಇವತ್ತೇ ಈ ಕೂಡಲೇ catalyzeracademy.com ಗೆ ಹೋಗಿ ಕ್ವೈರಿ ಕೊಡಿ ಅಥವಾ ಕೆಳಕಂಡಂತ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಿಮ್ಮ ಮಗುವಿನ ಭವಿಷ್ಯ ಕ್ಯಾಟಲೈಸರ್ ಅಕಾಡೆಮಿ ಕೈಲಿ ಸೇಫ್ ಆಗಿರುತ್ತೆ. ಧನ್ಯವಾದ. ಉಚಿತ ರಕ್ತದಾನ ಮತ್ತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ 76 ಯೂನಿಟ್ ರಕ್ತ ಸಂಗ್ರಹ, 294 ಮಂದಿಗೆ ತಪಾಸಣೆ. ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಉಚಿತ ರಕ್ತದಾನ ಸಂಸ್ಥೆ ಚಿಂತಾಮಣಿ ಮತ್ತು ದಲಿತ ಸೇನೆ ಚಿಂತಾಮಣಿ ಹಾಗೂ ಕೋಲಾರದ RL ಜಾಲಪ್ಪ ಆಸ್ಪತ್ರೆ ಸಂಶೋಧನಾ ಕೇಂದ್ರ ಮತ್ತು RL ಜಾಲಪ್ಪ ನಾರಾಯಣ ಹೃದಯಾಲಯದಿಂದ ಇಂದು ಹಮ್ಮಿಕೊಂಡಿದ್ದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ 76 ಯೂನಿಟ್ ರಕ್ತ ಸಂಗ್ರಹ ಮತ್ತು 294 ಮಂದಿ ವಿವಿಧ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಮೂಲಕ ಶಿಬಿರದ ಸದುಪಯೋಗ ಪಡೆದುಕೊಂಡರು. ಚಿಕ್ಕಬಳ್ಳಾಪುರದ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿ ನಗರದ MG ರಸ್ತೆಯಲ್ಲಿರುವ KMD ಕಲ್ಯಾಣ ಮಂಟಪದಲ್ಲಿ ಇಂದು ಉಚಿತ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ದಲಿತ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಚಿಂತಾಮಣಿಯ ಬೀಡಾ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿತ್ತು. ಉಚಿತ ರಕ್ತದಾನ ಶಿಬಿರದ ಜೊತೆಗೆ ಹೃದಯ ತಪಾಸಣೆ, ಕ್ಯಾನ್ಸರ್ ತಪಾಸಣೆ, ಸಾಮಾನ್ಯ ರೋಗಗಳ ತಪಾಸಣೆ, ಕಣ್ಣಿನ ತಪಾಸಣೆ ಮತ್ತು ಉಚಿತ ಕನ್ನಡಕಗಳ ವಿತರಣಾ ಕಾರ್ಯಕ್ರಮವನ್ನು ಇಂದು ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲಾ ವೈದ್ಯಾಧಿಕಾರಿಗಳಾದ ಮಹೇಶ್ ಕುಮಾರ್ ಅವರು ಶಿಬಿರಕ್ಕೆ ಚಾಲನೆ ನೀಡಿದರು. ಶಿಬಿರದಲ್ಲಿ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಕೃಷ್ಣಪ್ಪ, ಡಾಕ್ಟರ್ ಪ್ರಭಾಕರ್, ಡಾಕ್ಟರ್ ಸುನೀಲ್, ಡಾಕ್ಟರ್ ಮಂಜುನಾಥ್, ಡಾಕ್ಟರ್ ಸುಧಾಕರ್, ಡಾಕ್ಟರ್ ಇಮ್ರಾನ್ ಪಾಷಾ, ಡಾಕ್ಟರ್ ಕೈಶಪ್ ಮತ್ತು ಸಿಬ್ಬಂದಿಯಾದಂಥ ನಾಗರಾಜ್, ಚಂದ್ರಶೇಖರ್, ರಾಜೇಶ್, ನರೇಶ್ ಕುಮಾರ್ ಸೇರಿದಂತೆ ಹಲವಾರು ಮಂದಿ ಸಿಬ್ಬಂದಿ ಸಹ ಹಾಜರಿದ್ದರು. ಇನ್ನು ಶಿಬಿರದಲ್ಲಿ ನೆರೆಯ ಆಂಧ್ರ ಪ್ರದೇಶದ ಮದನಪಲ್ಲಿ ಜಿಲ್ಲೆಯ ಜನಸೇನಾ ಪಕ್ಷದ ಮುಖಂಡರಾದ ಶ್ರೀರಾಮ್, ರಾಮಾಂಜನೇಯಲು, ಶ್ರೀನಿವಾಸಪುರದ ಪುರಸಭೆಯ ಮಾಜಿ ಸದಸ್ಯರಾದ ಮುನಿರಾಜು, ಕಾಂಗ್ರೆಸ್ ಪಕ್ಷದ ಮುಖಂಡರಾದಂತಹ ವಿನೋಬ ಕಾಲೋನಿಯ CN ರಾಮಾಜಿ, ನರಸಿಂಹಪ್ಪ ಹಾಗೂ ದಲಿತ ಸೇನೆಯ ಪದಾಧಿಕಾರಿಗಳಾದಂತಹ ಡೀಲರ್ ನಾರಾಯಣಸ್ವಾಮಿ, DT ನವೀನ್ ಕುಮಾರ್, ಅಕ್ಬರ್ ಪಾಷಾ, ಲೋಕೇಶ್, ನರಸಿಂಹ, ವೆಂಕಟೇಶ್, ನಲ್ಗುಟ್ಟ ಗಂಗಲಪ್ಪ, ಬಾಗ್ಲೂರು ವೆಂಕಟೇಶ್, ಬೀಡಾ ನರೇಶ್, ಬೀಡಾ ಗಂಗಾಧರ್, ವಿಜಯ್ ಕುಮಾರ್, HN ನಾಗರಾಜ್ ಹಾಗೂ ಲೋಕೇಶ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.
DHO ಮಹೇಶ್ ಕುಮಾರ್ ಸರ್ ಬಂದಿದ್ದಾರೆ, ಮತ್ತು ಹಾರ್ಟ್ ಸಂಬಂಧಪಟ್ಟಂಗೆ ಹೃದಯಾಘಾತ ಸಂಬಂಧಪಟ್ಟಂಗೆ ಡಾಕ್ಟರ್ ಇಮ್ರಾನ್ ಸರ್ ಬಂದಿದ್ದಾರೆ. ನಾವು ಇದರಿಂದ ಈ ದಿನ ಅಣ್ಣ ಒಂದು ಹುಟ್ಟುಹಬ್ಬದಿಂದಾಗಿ ಕೇಕ್ ಕಟ್ ಮಾಡೋಕ್ಕೆ ನಮ್ಮ ಇಮ್ರಾನ್ ಸರ್ಗಳು ಮತ್ತು ನಮ್ಮ ಒಂದು ವಿಚಾರ ನಿಮಗೆ ಮುಖ್ಯವಾಗಿ ಹೇಳಬೇಕು ಏನಂದರೆ, ಈಗ ಆಂಧ್ರ ಪ್ರದೇಶದಿಂದ ಈಗ ನಾವು ಏನು ಈಗ ಪಾಂಪ್ಲೆಟಲ್ಲಿ ಅನೌನ್ಸ್ ಮಾಡಿದ್ದೀವೋ ರಕ್ತದಾನ ಶಿಬಿರ ಮತ್ತು ಆರೋಗ್ಯ ಶಿಬಿರ ಈ ಥರ ಮಾಡ್ತಾ ಇದ್ದಂತ ತಿಳ್ಕೊಂಡು, ಮತ್ತು ನಮ್ಮ ರಾಮಲಿಂಗಪ್ಪನವರು ಜನಸೇನಾ ಜಿಲ್ಲಾ ಅಧ್ಯಕ್ಷರಾಗಿ ಅವರು ಈ ಒಂದು ವಿಷಯ ನೋಡ್ಕೊಂಡು ಬಂದಿದ್ದಕ್ಕೆ ಅವರಿಗೆ ಈ ಒಂದು ಸಮಯದಲ್ಲಿ ಅಭಿನಂದನೆ ತಿಳಿಸ್ತಾ ಇದ್ದೆ. ಅವ್ರಿಗೆ ಇದನ್ನು ಅವರಿಂದ ಎಲ್ಲರ ಮುಖಾಂತರ ಕೇಕ್ ಕಟ್ ಮಾಡೋಕ್ಕೆ ಇದು ಮಾಡೋದು. ಆರನ್ ಜಾಲಪದಿಂದ ಬಂದಿರತಕ್ಕಂಥ ನಮ್ಮ ಹೃದಯ ರೋಗ ತಜ್ಞರು, ನಾರಾಯಣ ವಿದ್ಯಾಲಯದಿಂದ ಬಂದಿರುವ ಹೃದಯ ರೋಗ ತಜ್ಞರಿರ್ಬೋದು, ನಮ್ಮ ವೈದ್ಯಕೀಯ ತಂಡ ಪ್ರತಿಯೊಬ್ಬರು ಕೂಡ ಆರೋಗ್ಯವನ್ನು ಜೀವನದ ಆರೋಗ್ಯ ಶೈಲಿನ ಹೊಂದ್ಕೊಂಡು ಪ್ರತಿಯೊಬ್ಬರು ಕೂಡ ಆರೋಗ್ಯನ ಕಾಪಾಡ್ತಾ ಕುಟುಂಬನೂ ಕೂಡ ನೆಮ್ಮದಿಯಾಗಿರ್ತದೆ. ಮತ್ತು ನಮ್ಮ ಮಾನ್ಯ ಸುಧಾಕರ್ ಸರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಏನು ಕಾರ್ಯಕ್ರಮ ನಡೀತಾರೆ ಅದನ್ನು ಸದುಪಯೋಗನ ಎಲ್ಲ ನಮ್ಮ ಚಿಂತಾಮಣಿಗಳನ್ನು ಪಡ್ಕೊಂಡು ಪ್ರತಿಯೊಬ್ಬರು ಕೂಡ ಆರೋಗ್ಯವಂತವಾಗಿದ್ದೀರಿ ಅಂತ ಆಶಿಸ್ತಾ, ಅವರು ಕೂಡ ಸಾಹೇಬರು ಕೂಡ ಒಳ್ಳೆಯದಾಗಲಿ ಮತ್ತು ಆಯೋಜಿಸಿರ್ತಕ್ಕಂಥ ನಮ್ಮ ಶ್ರೀನಿವಾಸರಿಗೆ ನಡೆದಿರ್ತಕ್ಕಂಥ ಎಲ್ಲ ಮುಖಂಡರು ಕೂಡ ಅಭಿನಂದನೆ ಸಲ್ಲಿಸ್ತಾ ನಾನು ಆಯ್ಕೆ ಮಾಡಿಕೊಡುತ್ತೇನೆ. ನಾನು ಡಾಕ್ಟರ್ ಇಮ್ರಾನ್ ಖಾನ್ ಅಂತ. ನಾನು ಹುಟ್ಟಿ ಬೆಳೆದಿರೋದು ಚಿಂತಾಮಣಿಯಲ್ಲೇ, ಈಗ ಸದ್ಯಕ್ಕೆ ಕೋಲಾರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನದ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಜಿಲ್ಲೆಯ ಮಿನಿಸ್ಟರ್ ಆದ ಸುಧಾಕರ್ ಸರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ಲಸ್ ಈ ಕ್ಯಾಂಪ್ನ ಆರ್ಗನೈಸ್ ಮಾಡಿ ಇದನ್ನು ಒಂದು ಒಳ್ಳೆ ಎಲ್ಲರಿಗೂ ಒಂದು ಹೆಲ್ತ್ ಬೆನಿಫಿಟ್ ಕೊಟ್ಟಿರೋ ಸರ್ಗೂ ಒಂದು ಗಿರಿನಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಹಾರ್ಟ್ ಹೆಲ್ತಲ್ಲಿ ಎರಡೇ ಎರಡು ಮುಖ್ಯ ಅಂಶಗಳು ಹೇಳ್ತೀನಿ. ನಿಮ್ಮ ಶುಗರ್, ನಿಮ್ಮ BP ಮತ್ತು ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಳಿ. ಇದನ್ನು ನೀವು ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ ನಿಮ್ಮ ವಯಸ್ಸು, ನಿಮ್ಮ ಹಾರ್ಟ್ ಚೆನ್ನಾಗಿರುತ್ತೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ಹಾರ್ಟಿನ ತೊಂದರೆಗಳಾಗೋದು ಬಹುಶಃ ಜಲ್ದಿ ಆಗುತ್ತೆ. ಸೊ ನಿಮ್ಮ ಶುಗರ್ ಮತ್ತು BP ಮತ್ತು ಡೈಲಿ ಆ್ಯಕ್ಟಿವಿಟೀಸ್ನ ದಯವಿಟ್ಟು ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ನಾನು ಡಾಕ್ಟರ್ ಸಂತೋಷ್ ಕುಮಾರ್ ಅಂತ. ನಾನು ಜಾನಪ್ಪ ಹಾಸ್ಪಿಟಲಲ್ಲಿ ಕಳೆದ 5-6 ವರ್ಷಗಳಿಂದಾಗಿ ಕ್ಯಾನ್ಸರ್